ಸರ್ಕಾರ ಮಾತು ಕೇಳದೇ ಇದ್ದಾಗ ಪ್ರತಿಭಟನೆ ಮಾಡಲೇಬೇಕು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದನಕ್ಕೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆಗೆ ನಾವು ಸಿದ್ಧ ಅಂತ ಹೇಳ್ತಾರೆ. ಚರ್ಚೆ ಮಾಡೋದ್ ಬಿಟ್ಟು 3 ದಿನದಿಂದ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ಸದನದಲ್ಲಿ ಕೆಪಿಎಸ್ಸಿ ಬಗ್ಗೆ ಚರ್ಚೆ ಯಾಕೆ ಇವರು ಮಾಡ್ತಾ ಇಲ್ಲ? ಸಂತೆಯಲ್ಲಿ ಕೂಗಿದ ಹಾಗೆ ಕೂಗಿದ್ರೆ ಉತ್ತರ ಹೇಗೆ ಕೊಡೋದು ಅಂತ ವಿಪಕ್ಷಗಳ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಟಿಸ್ ಕೊಡಕ್ಕೂ ರೆಡಿ ಇಲ್ಲ, ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ. ಬಹಳ ಸ್ಪಷ್ಟವಾಗಿ ಇವತ್ತು ಸಭಾಧ್ಯಕ್ಷರು ಹೇಳಿದ್ರು, ನೀವು ಪ್ರತಿಭಟನೆ ಮಾಡಂಗಿದ್ರೆ ದಯವಿಟ್ಟು ಬಾವಿಗೆ ಬನ್ನಿ. ನೀವು ಅಲ್ಲಿ ಎದ್ದು ನಿಂತ್ಕೊಂಡು ಅಲ್ಲೇ ನೀವು ಗಲಾಟೆ ಮಾಡಂಗಿದ್ರೆ ಅದು ಸರಿಯಲ್ಲ, ನಿಯಮಾವಳಿ ಪ್ರಕಾರ ಅಲ್ಲ. ಇಲ್ದಿದ್ರೆ ಡಿಬೇಟ್ ಅನ್ನ ಮಾಡಿ, ಚರ್ಚೆಯನ್ನ ಮಾಡಿ, ಸರ್ಕಾರ ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ. ಕಳೆದ 3-4 ದಿನದಿಂದ ಬರೇ ಕಾಲಹರಣ ಮಾಡೋದ್ಬಿಟ್ಟು ನಮ್ಮ ಉತ್ತರ ಕೇಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವತ್ತು ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಅವರ ಸ್ಟ್ಯಾಂಡ್ ಅನ್ನ ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದಾರೆ. ಸದನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನೇನು ಬೇಕು ಇವರಿಗೆ? ಚರ್ಚೆಗೆ ಆಹ್ವಾನ ಮಾಡಿದ್ರೆ ಚರ್ಚೆಗೆ ಬರಕ್ಕೆ ರೆಡಿ ಇಲ್ಲ, ಪ್ರತಿಭಟನೆ ಮಾಡ್ತಾ ಇದಾರ ಇಲ್ಲ ಅಂತ ಹೇಳಕ್ ರೆಡಿ ಇಲ್ಲ. ಸದನದಲ್ಲಿ ಏನ್ ಪ್ರಶ್ನೆಗಳು ಕೇಳಬೇಕು ಅದನ್ನೂ ಕೇಳ್ತಾ ಇಲ್ಲ, ನಮ್ಮ ಸ್ಟೇಟ್ಮೆಂಟು ಕೇಳಕ್ ಇಷ್ಟ ಇಲ್ಲ. ಒಟ್ಟಾರೆ ಇವರಿಗೆ ಸದನ ನಡೆಸಲಿಕ್ಕೆ ಇಷ್ಟ ಇಲ್ಲ. ಇನ್ನು ಭ್ರಷ್ಟಾಚಾರ ಆರೋಪದಿಂದ ನಾಗೇಂದ್ರ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಸಕ ಜನಾರ್ದನ ರೆಡ್ಡಿ ಕೂಡ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರ ದಲಿತ ಸಚಿವ ಅಂತ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇಲ್ಲ. ವಾಲ್ಮೀಕಿ ನಿಗಮದ ಹಣ 800ಕ್ಕೂ ಹೆಚ್ಚು ಖಾತೆಗಳಿಗೆ ಹೋಗಿದ್ದು ಹೇಗೆ? ಅಷ್ಟಲ್ಲದೆ ನಿಗಮದ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದ್ದೇಗೆ? ವಾಲ್ಮೀಕಿ ಹಣ ಕಾಂಗ್ರೆಸ್ ನಾಯಕರ ಖಾತೆಗೆ ಹೋಗಿದೆ ಅಂತ ಸಚಿವ ನಾಗೇಂದ್ರ ವಿರುದ್ಧ ಇದೀಗ ಶಾಸಕ ಜನಾರ್ದನ ರೆಡ್ಡಿ ಅವರು ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿಜೆಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತನು ಕಾರ್ಡ್ ಅನ್ನು ಪ್ಲೇ ಮಾಡಿದ್ರೆ ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಅಂತಂದ್ರೆ, ಅಂದ್ರೆ ಅವ್ರಿಗೆ ಇದು ಕೊನೆ, ಅಂದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಇನ್ನೊಂದು ವಿಷಯ, ನನಗೆ ಟೋಟಲ್ ಡೀಟೇಲ್ ಆಗಿ ನೋಡಿಲ್ಲ, ನೋಡಿದ್ರೆ ಇದು ಕರೆಕ್ಟ್ ಆಗಿ ಇರ್ಬೋದಾಗಿತ್ತು.